ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿರುವುದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯ ನಗರದ ಹೊರವಲಯದಲ್ಲಿ 100 ಎಕರೆ ಜಾಗದಲ್ಲಿ ಬೃಹದಾಕಾರದ ಟೆಂಟ್ ಅನ್ನು ಹಾಕಿ ಲಕ್ಷಕ್ಕೂ ಅಧಿಕ ಜನರಿಗೆ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವನ್ನು ಭೂ ಗ್ಯಾರಂಟಿಯನ್ನು ನೀಡಲಿಕ್ಕೆ ಅಂದ್ರೆ ಹಕ್ಕು ಪತ್ರವನ್ನು ವಿತರಣೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿರುವುದು ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅಂತೇಳಿ ವೇದಿಕೆಯ ಬೃಹದಾಕಾರದ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿರುವಂಥದ್ದು. ಇಡೀ ರಾಜ್ಯ ಸರ್ಕಾರದ ಸಚಿವದ್ವಯರು ಇಲ್ಲಿಗೆ ಬಂದು ಇವತ್ತು 11:30ಕ್ಕೆ ಸಮಾವೇಶವನ್ನ ಆರಂಭ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಜರ್ಮನ್ ಟೆಂಟ್ 3 ಜರ್ಮನ್ ಟೆಂಟ್ಗಳನ್ನು ಹಾಕಿರುವಂಥದ್ದು. 9 ಜಿಲ್ಲೆಯ ಜನರು ಬರುವಂತಹ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಆಯಾ ಜಿಲ್ಲೆಯ ಜನರಿಗೆ ಆಯಾ ಜಿಲ್ಲೆಯಲ್ಲಿ ಆಸನಗಳಲ್ಲಿ ಮೀಸಲಿಟ್ಟಂತ ಚೇರ್ನಲ್ಲಿ ಕೂರಬೇಕು ಅಂತೇಳಿ ಒಂದೊಂದು ಬಾಕ್ಸ್ ಅನ್ನ ಮಾಡಿರುವಂಥದ್ದು. 9 ಬಾಕ್ಸ್ ಅನ್ನ ಮಾಡಿರುವಂಥದ್ದು. ಜೊತೆಗೆ 21ಕ್ಕೂ ಅಧಿಕ LED ಕೂಡ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಜೊತೆಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಯಾವ ರೀತಿ ಟೆಂಟ್ ಅನ್ನ 3 ಟೆಂಟ್ಗಳನ್ನು ಹಾಕಿರೋದು. ಇದು ಮುಖ್ಯ ವೇದಿಕೆ. ಇದರ ಪಕ್ಕದಲ್ಲಿ ಮತ್ತೊಂದು ವೇದಿಕೆ ಇದೆ. ಅದರ ಪಕ್ಕದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. 1.5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ, ಊಟ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಬದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದರ ಮುಂಭಾಗದಲ್ಲಿ ಅಂದ್ರೆ ಈ ಹಾವೇರಿ ವಲಯದ ಅಜ್ಜಯ್ಯನ ದೇವಸ್ಥಾನದ ಆವರಣದ ಹೊರವಲಯ ಇದೆ, ಇಲ್ಲಿ 100 ಎಕರೆ ಜಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಜೊತೆಗೆ ಇಡೀ ಸರ್ಕಾರದ ಸಚಿವದ್ವಯರು ಇಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತೇಳಿ 3000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. 2 ದಿನಗಳಿಂದ ಇಲ್ಲೇ ಬಿಟ್ಟು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ನಾನು ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಇದ್ದೀನಿ. VIP ಜನರಿಗೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಬರುವಂತವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಈಗ ನಾನು ನಿಮಗೆ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೇನೆ. VIP ಕೂರುವ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಒಟ್ಟಾರೆ 1000 ದಿನಗಳನ್ನ ಪೂರೈಸಿರುವಂತಹ ಕಾಂಗ್ರೆಸ್ ಸರ್ಕಾರ ತಮ್ಮ ಸಾಧನಾ ಸಮಾವೇಶವನ್ನ ರಾಜ್ಯದ ಜನರಿಗೆ 5 ಗ್ಯಾರಂಟಿಯನ್ನು ಜೊತೆಗೆ ಈಗ ಭೂ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು. CM ಸಿದ್ದರಾಮಯ್ಯನವರು ನೇರವಾಗಿ ಹಂಪಿ ಉತ್ಸವದಿಂದ ಮೆಡಿಕಲ್ ಕಾಲೇಜ್ನಲ್ಲಿ ಹೆಲಿಪ್ಯಾಡ್ ಅನ್ನ ನಿರ್ಧಾರ ಮಾಡಲಾಗಿದೆ. ಅಲ್ಲಿ ಬಂದು 11:30ಕ್ಕೆ ಬಂದು ಇಳಿತಾರೆ. 11:30 ನಂತರ ಅವರು ನೇರವಾಗಿ ವೇದಿಕೆಗೆ ಬಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಒಟ್ಟಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಸರ್ಕಾರದ ಸಾಧನೆಯನ್ನ ಹೇಳಬೇಕು, ಜನರಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಸರ್ಕಾರ ಮಾಡಿರುವಂತಹ ಈ ಸಾಧನಾ ಸಮಾವೇಶದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ರಾಜ್ಯದ ಜನರಿಗೆ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ತಾವು ಮಾಡಿರುವ 1000 ದಿನದ ಸಾಧನೆಯನ್ನ ಹೇಳಲಿಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ CM ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಉಳಿದ ಎಲ್ಲ ಸಚಿವರು ಇಲ್ಲಿ ಬಂದು ಭಾಗಿಯಾಗ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಒಟ್ಟಾರೆ ಜನರು ಬಂದು ಸೇರ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.